ಜಿಲ್ಲೆಯ ಶಾಸಕರೊಬ್ಬರಿಗೆ ಪ್ರತಿಷ್ಠಿತ ಉಪಸಭಾಪತಿ ಸ್ಥಾನ ಸಿಕ್ಕಿದ್ದರೂ ಜಿಲ್ಲೆಯಲ್ಲಿ ಸಂಭ್ರಮೋಲ್ಲಾಸಗಳಿಲ್ಲ. ಹುಮ್ಮನಸ್ಸು ಅರಳಬೇಕಿದ್ದ ಕಾಂಗ್ರೆಸ್ ನಾಯಕರು ಅಥವಾ ಕಾರ್ಯಕರ್ತರಲ್ಲಿ ಉತ್ಸಾಹ ಕಾಣಿಸುತ್ತಿಲ್ಲ. ಕೊಡಗಿಗೊಂದು ಮಂತ್ರಿ ಸ್ಥಾನ ಗ್ಯಾರಂಟಿ ಎಂದೇ ನಿರೀಕ್ಷಿಸಿದ್ದ ಜನರಿಗೂ ನಿರಾಶೆಯಾಗಿದೆ. ಕೊಡಗಿನಲ್ಲಿ ತಳವೂರಿದ್ದ ಬಿಜೆಪಿಯ ಭದ್ರಕೋಟೆಯನ್ನು ಭೇದಿಸುವಲ್ಲಿ, ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಕೈಗೆ ಬಲ ತುಂಬುವಲ್ಲಿ ಎಸ್ ಪೊನ್ನಣ್ಣ ಮತ್ತು ಡಾ ಮಂತರಗೌಡ ಅವರ ಜನಪ್ರಿಯತೆ ಕೆಲಸ ಮಾಡಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಯುವ ಹಾಗೂ ಸುಶಿಕ್ಷಿತ ನೇತಾರರು ಜಿಲ್ಲೆಯ 2 ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಗೆ ಒತ್ತು ನೀಡಿದ್ದು ಮಾತ್ರವಲ್ಲ, ತಮ್ಮ ಜಾಣ ನಡೆಯಿಂದ ವಿಪಕ್ಷಗಳಿಂದಲೂ ಬೇಷ್ ಎನಿಸಿಕೊಂಡವರು. ಈ ಬಾರಿ ಪ್ರತಿ ಜಿಲ್ಲೆಗೂ ಆದ್ಯತೆ ನೀಡುವುದಾಗಿ ಕಾಂಗ್ರೆಸ್ ಹೇಳಿದ್ದರಿಂದ ಎಸ್ ಪೊನ್ನಣ್ಣ ಅವರು ಮಂತ್ರಿ ಆಗಿಯೇ ಬಿಟ್ಟರು ಎಂದೇ ಜನರು ನಂಬಿದ್ದರು. ಅತ್ಯುತ್ತಮ ವಕೀಲರಾಗಿ ಸರ್ಕಾರದ ಅನೇಕ ಕಾನೂನು ಸಿಕ್ಕುಗಳನ್ನು ಬಿಡಿಸಿದ್ದ ಎಸ್ ಪೊನ್ನಣ್ಣ ಹಿಂದಿನ ಸಿಎಂ ಅವಧಿಯಲ್ಲಿ ಕಾನೂನು ಸಲಹೆಗಾರರಾಗಿಯೂ ಕೆಲಸ ಮಾಡಿದ್ದಾರೆ. ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ವಿದ್ಯಾರ್ಹತೆ, ಪ್ರಾದೇಶಿಕತೆ, ಸಮುದಾಯ, ಗಡಿ ಪ್ರದೇಶ ಯಾವುದನ್ನು ಮಾನದಂಡವಾಗಿ ಪರಿಗಣಿಸದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿ ಈ ಬಗ್ಗೆ ಮಾತನಾಡಿದ್ದಾರೆ. ಬಹುನಿರೀಕ್ಷಿತ ಸಂಪುಟ ಪುನಾರಚನೆ ನಿನ್ನೆ ಕೊನೆಗೊಂಡಿದೆ. ಕೊಡಗಿನ ಜನತೆಯ ಪರವಾಗಿ ನಾನು ಮಾತಾಡಬೇಕು ಅಂದಾಗಿದ್ರೆ, ಸುಮಾರು 25 ವರ್ಷಗಳ ಕಾಲ ಬಿಜೆಪಿ ಆಡಳಿತದಂತಹ 2 ಕ್ಷೇತ್ರಗಳು ಕೂಡ ನಮ್ಮ ಕೈಗೆ ಬಂತು. ನಮ್ಮ ಅದೃಷ್ಟವಶಾತ್ ನಮ್ಮ ಸರ್ಕಾರನೂ ಕೂಡ ಅಧಿಕಾರಕ್ಕೆ ಬಂತು. ಇವೆರಡು ಕ್ಷೇತ್ರಗಳಿಗೆ ಯುವಕ ಮತ್ತೆ ಕ್ವಾಲಿಫೈಡ್ 2 ಶಾಸಕರನ್ನ ನಾವು ಆಯ್ಕೆ ಮಾಡುವಂತ ಒಂದು ಅವಕಾಶ ನಮ್ಮ ಜೊತೆ ಸಿಕ್ತು. ಹಳೆಯದೆಲ್ಲ ಮರೆತು ಎಲ್ಲರೂ ಒಂದಾಗಿ 2 ಕ್ಷೇತ್ರ ನಮಗೆ ಒಲಿಯಿತು. ಮುಂದೆ ವಿರಾಜಪೇಟೆ ಕ್ಷೇತ್ರದ ಪೊನ್ನಣ್ಣರು ಇರ್ಬೋದು ಅಥವಾ ಮಂತರಗೌಡರು ಮಡಿಕೇರಿ ಕ್ಷೇತ್ರ ಇರ್ಬೋದು ಕೂಡ ಜನಾರ್ಗಿ ಆದ್ರು ಮತ್ತೆ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡ್ಬಂದು ನಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿದ್ರು. ಎಲ್ಲೂ ಕೂಡ ಕಪ್ಪು ಚುಕ್ಕೆಯನ್ನು ಯಾರು ಕೂಡ ಅವರು ಕಾಣಲಿಲ್ಲ. ನಾವು ಈ ಮಧ್ಯೆ ನಮ್ಗೆಲ್ಲರಿಗೂ ಒಂದು ಆಸೆ ಏನಿತ್ತು, ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಜಿಲ್ಲೆ ಕೂಡ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಹೇಳ್ತದನ್ನ. ಅದ್ರಲ್ಲಿ ಬಂದಾಗ ಇಬ್ರು ಕೂಡ ಕ್ವಾಲಿಫೈಡ್ ಆಗಿದ್ರು ಕೂಡ ಪೊನ್ನಣ್ಣ ಅವ್ರದೇ ಆದ ಕೆಲವು ಕಾರಣಗಳಿಂದ ಮುಂಚೂಣಿಯಲ್ಲಿದ್ದರು ಅವರು. ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ಹತ್ರದಲ್ಲೂ ಕೂಡ ಆಗಿದ್ರು, ಕಾನೂನು ಸಲಹೆಗಾರರು ಕೂಡ ಆಗಿದ್ರು. ಮತ್ತೆ ಅವರು ಕೂಡ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿದ್ದರಿಂದ ರಾಜಕೀಯಕ್ಕೆ ಅವರು ರಾಜಕೀಯ ಪವರ್ ಸೆಂಟರ್ಗೆ ಬಹಳ ಹತ್ತಿರ ಆಗ್ತಾ ಬಂದ್ರು. ಮತ್ತೆ ಸಾಕಷ್ಟು ಕೂಡ ಕಾನೂನಿನ ಹಲವಾರು ಸಮಸ್ಯೆಗಳನ್ನು ಕೂಡ ಅವರು ಸರಿಪಡಿಸಿದ್ರು. ಅವ್ರಿಗೆ ಸಂಪುಟದ ಕೆಲಸ ಅವರು ಮಂತ್ರಿ ಆಗೇ ಆಗ್ತಾರೆ ಅಂತ ನಮ್ಗೆಲ್ಲ ಆಸೆ ಇತ್ತು. ಇದೊಂದು ಆಘಾತ ಆಯ್ತು. ನಾವು ಸುಮಾರು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ನಿರೀಕ್ಷೆಯಲ್ಲಿದ್ದು ಅದನ್ನ, ಆ ನಿರೀಕ್ಷೆ ಹುಸಿಗೊಳಿಸಿತು ಅದನ್ನ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅನೇಕ ಶಾಸಕರು ಲಾಬಿ ನಡೆಸಿದ್ದಾರೆ, ದೆಹಲಿಗೆ ತೆರಳಿದ್ದಾರೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ, ಮಾಧ್ಯಮಗಳಲ್ಲೂ ನೇರವಾಗಿ ಮಂತ್ರಿ ಸ್ಥಾನದ ಹಂಬಲ ಹೇಳಿಕೊಂಡಿದ್ದಾರೆ. ಆದರೆ ಕೊಡಗಿನ ಶಾಸಕರು ಇದ್ಯಾವ ಲಾಬಿಗೂ ಮುಂದಾಗಲಿಲ್ಲ. ಬೆಂಗಳೂರಿನಲ್ಲಿ ಸಿದ್ಧವಾದ ಆಕಾಂಕ್ಷಿಗಳ ಫೈನಲ್ ಪಟ್ಟಿಯಲ್ಲೂ ಎಸ್ ಪೊನ್ನಣ್ಣ ಹೆಸರಿತ್ತು. ಈ ಹಿನ್ನೆಲೆಯಲ್ಲಿ ಎಸ್ ಪೊನ್ನಣ್ಣ ದೆಹಲಿಗೂ ಹೋಗಿದ್ದರು ಎನ್ನಲಾಗಿದೆ. ಇಷ್ಟೆಲ್ಲ ವಿದ್ಯಮಾನಗಳ ಬಳಿಕವೂ ಎಸ್ ಪೊನ್ನಣ್ಣ ಸಚಿವರಾಗದಿರುವುದು ಮುಂದಿನ ಚುನಾವಣೆಗಳಿಗೆ ಸನ್ನದ್ಧರಾಗಬೇಕಿದ್ದ ಕಾಂಗ್ರೆಸ್ಸಿಗರ ಉತ್ಸವವನ್ನು ಕುಂದಿಸಿದೆ. ಬದುಕಿನಲ್ಲಿ ಅಥವಾ ಯಾವುದೋ ಒಂದು ಬದುಕಿನಲ್ಲಿ ಇಂತಹ ಒಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ. ಆದರೆ ಪೊನ್ನಣ್ಣ ಅವರಿಗೆ ಇಲ್ಲಿ ಯಾರು ಕೂಡ ಕೊಡಗಿನಲ್ಲಿ ಮಂತರಗೌಡರು ಇರ್ಬೋದು ಅಥವಾ ಪೊನ್ನಣ್ಣ ಇರ್ಬೋದು, ನನಗೆ ಕೊಡಿ ಅವ್ರಿಗೆ ಕೊಡಿ ಅಂತ ಪ್ರಶ್ನೆ ಇಲ್ಲ. ಇಬ್ರು ಕೂಡ ಪಕ್ಷಾತೀತವಾಗಿ ಇಬ್ಬರಲ್ಲಿ ಯಾರೊಬ್ಬರಿಗೆ ಕೊಡುಗೆ ಕೊಡಿ ಅಂತ ಹೇಳಿ ಕೂಡ ಒಕ್ಕೋರಿಂದ ಕೂಡ ಒತ್ತಾಯ ಮಾಡಿದ್ರು. ಅದಕ್ಕೆ ಅವರು ಕೂಡ ಮಾಡಿದ್ದು. ಪೊನ್ನಣ್ಣ ಅವರಿಗೆ ನನಗೆ ಗೊತ್ತಿರೋ ಪ್ರಕಾರ ಲಿಸ್ಟಲ್ಲೂ ಕೂಡ ಇಲ್ಲಿಂದ ಬೆಂಗಳೂರಿಂದ ಹೋದ ಲಿಸ್ಟಲ್ಲಿ ಕೂಡ ಅವ್ರ ಹೆಸರುಗಳು ಇತ್ತು. ಅದರಲ್ಲಿ ಪೊನ್ನಣ್ಣಕಲ್ಲ ದೆಹಲಿಯಲ್ಲಿ ಅಲ್ಲೇ ಮೊಕ್ಕಾಂ ಮಾಡಿ ವರಿಷ್ಠರನ್ನೆಲ್ಲರನ್ನು ಕೂಡ ಅವರು ಕಾನ್ಫಿಡೆನ್ಸ್ ತಗೊಂಡು ಇನ್ನೇನು ಮುಖ್ಯಮಂತ್ರಿ ಆಗೇ ಬಿಟ್ರು ಅಂತ ಹೇಳಿ ನಾವೆಲ್ಲ ಒಂದು ಆಸೆ ಇತ್ತು. ಇಲ್ಲಿ ಮಂತ್ರಿ ಆದ್ರೂ ಇಲ್ಲೊಂದು ಪ್ರಶ್ನೆ ಅಂತಲ್ಲ, ಸಂಘಟನೆ ದೃಷ್ಟಿಯಿಂದ ಇವತ್ತು ನಮಗೆ ಮಂತ್ರಿಗಿರಿ ಬೇಕಾಗಿತ್ತು. ಮತ್ತೆ ಮುಂಬರುವ ಚುನಾವಣೆಗಳಿಗೆ ಮುಂದೆ ಬರುವಂತಹ ಸದ್ಯದಲ್ಲೇ ಬರುವಂತಹ ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ಜಿಲ್ಲಾ ಪರಿಷತ್ ಚುನಾವಣೆಗಳಿರ್ಬೋದು, ಮತ್ತೆ ಮುಂದೆ ಬರೋ ವಿಧಾನಸಭಾ ಚುನಾವಣೆಗಳಿರ್ಬೋದು, ಎಲ್ಲರಿಗೂ ಕೂಡ ನಾವು ಈಗಲಿಂದಲೇ
ನಾವು ತಯಾರಿ ಮಾಡ್ಕೊಬೇಕು. ತಯಾರಿ ಮಾಡ್ಕೊಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಆ ಶಾಸಕರುಗಳಿಗೆ ಅಧಿಕಾರ ಬಂತು ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಜನಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಅವರ ಕೆಲಸ ಕಾರ್ಯಗಳನ್ನು, ದುಃಖ ದುಮ್ಮಾನಗಳನ್ನು ನಾವು ಕೂಡ ಆಲಿಸ್ಬೋದು ಅದನ್ನು. ಇವತ್ತು ನಮಗೆ ಒಂದು ಭ್ರಮ ನಿರಸವಾಗಿದೆ. ವೈಯಕ್ತಿಕವಾಗಿ ನನಗೂ ಕೂಡ ನೋವಾಗಿದೆ. ನಾನು ಕೂಡ 2 ಶಾಸಕರನ್ನ ನಾನು ನನ್ನದೇ ಆದ ಕೆಲವೊಂದು ಆಸೆಗಳಿದ್ರು ಕೂಡ ಅವೆಲ್ಲನೂ ಕೂಡ ನುಂಗಿಕೊಂಡು ನಾನು ಕೊಡಗಿನ ಒಂದು ಜನಗಳ ದೃಷ್ಟಿಯಿಂದ ನಾನು ಯಾವುದೇ ರೀತಿ ರಾಜಕೀಯವಾಗಿ ಅಥವಾ ಇದನ್ನ ಭಿನ್ನಮತಿ ಅಥವಾ ಎಲ್ಲೂ ಕೂಡ ಕಾಣಲಿಲ್ಲ. ನಾವೆಲ್ಲೂ ಕೂಡ ಶಾಸಕರ ಬಗ್ಗೆ ಮಾತಾಡಿದ್ರೆ ಯಾರನ್ನೂ ಕೂಡ ನೋಡಲಿಲ್ಲ ನಾವು. ಇವತ್ತು ಏನು ತೊಂದರೆ ಆಯ್ತು, ಯಾಕೆ ಕೊಡಲಿಲ್ಲ ಅನ್ನೋಕ್ಕೆ ಉತ್ತರ ಸಿಗ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ಗೆ ಲಾಸ್ ಆಗಿದೆ ಅಷ್ಟೇ ಹೊರತು ಪನ್ನಣ್ಣವ್ರಿಗೇನು ಲಾಸ್ ಆಗಿಲ್ಲ, ಅಥವಾ ಮಂತರಗೌಡಗೇನು ಲಾಸ್ ಆಗಿಲ್ಲ. ಇನ್ನೊಂದು ಪ್ರಶ್ನೆ ಬರುತ್ತೆ, ಡೆಪ್ಟಿ ಸ್ಪೀಕರ್ ಅಂತ ಹೇಳಿ, ಅದು ಆರ್ನಮೆಂಟಲ್ ಪೋಸ್ಟ್ ಅದು ಅಂತ. ಒಂದಂದ್ರೆ ಎಷ್ಟೋ ಬಾರಿ ಕೆಲವೊಂದು ಇತಿಮಿತಿಗಳಿದೆ. ನಾವು ಒಬ್ಬ ಮಿನಿಸ್ಟರ್ ಆಗಿ ಜನಗಳ ಮಧ್ಯೆ ಹೋಗೋದಕ್ಕೂ ಮತ್ತೆ ಅಧಿಕಾರಿಗಳನ್ನ ನಾವು ನಮ್ಮ ಕೈನಲ್ಲಿ ಹಿಡಿದುಕೊಂಡು ಅವ್ರ ಹತ್ರ ಕೆಲಸ ಮಾಡಿಸೋದಕ್ಕೂ ಒಬ್ಬ ಡೆಪ್ಟಿ ಸ್ಪೀಕರ್ ಆಗಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಒಂದು ಪೋಸ್ಟ್ಗೆ ನನ್ನ ಪ್ರಕಾರ ಅವರ ಒಂದು ಅರ್ಹತೆಗೆ ಸ್ವಲ್ಪ ಕೆಳಮಟ್ಟದ್ದು ಅಂತ ನಾನಂತೂ ಭಾವಿಸ್ತೇನೆ. ಅದು ವೈಯಕ್ತಿಕ ಅಭಿಪ್ರಾಯ ನಂದು. ಈ ದೃಷ್ಟಿನಲ್ಲಿ ಎಷ್ಟೋ ಜನ ಪಾಪ ನಿನ್ನೆ ಅವರೊಬ್ಬ ಮಂತ್ರಿ ಆಗ್ತಾರೆ ಅಂತ ಹೇಳಿ ಎಷ್ಟೋ ಜನ ಅರ್ಧದರಿಗೆ ವಾಪಸ್ ಹೋಗಿದ್ದಾರೆ. ಇದರಲ್ಲಿ ಯಾಕೆ ಈ ಟೈಪ್ ಆಯ್ತು, ಯಾರು ಕಾರಣ ಅಂತ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ಒಂದು ಅವತ್ತಿನ ಪರಿಸ್ಥಿತಿ ಇರ್ಬೋದು. ಪ್ರಶ್ನೆ ಅದಲ್ಲ. ನೀವು ನೋಡಿರ್ಬೋದು, ಇವಾಗ ಕೊಡಗಿಗೆ ಸ್ಥಾನ ಇಲ್ಲ, ಮತ್ತೆ ಉತ್ತರ ಕರ್ನಾಟಕಕ್ಕೆ ಸ್ಥಾನ ಇಲ್ಲ, ಜೊತೆಗೆ ನಿಮಗೆ ಉಡುಪಿಗೆ ಸ್ಥಾನ ಇಲ್ಲ, ಯಾದಗಿರಿಗೆ ಸ್ಥಾನ ಇಲ್ಲ, ಚಿಕ್ಕಬಳ್ಳಾಪುರಕ್ಕೆ ಸ್ಥಾನ ಇಲ್ಲ, ಕೋಲಾರ ಸ್ಥಾನ ಇಲ್ಲ ಅಂತ ತಕ್ಷಣ ಪ್ರಾದೇಶಿಕ ಅಸಮತೋಲನ ಬಂತು ಅಂತ ಹೇಳಿದಾಗ ಅದು ಪಕ್ಷದ ಒಂದು ಭವಿಷ್ಯ ದೃಷ್ಟಿಯಲ್ಲಿ ಒಳ್ಳೇದು ಕಾಣಲ್ಲ. ಒಂದು ಸಾಮಾಜಿಕ ನ್ಯಾಯವನ್ನು ಕೂಡ ಕೊಡಬೇಕಾಗಿತ್ತು. ಪನ್ನಣ್ಣವ್ರಿಗೂ ಕೂಡ ಕೊಡಗಿನಲ್ಲಿ ತನ್ನದೇ ಆದ ಒಂದು ಬುಡಕಟ್ಟು, ತನ್ನದೇ ಆದ ಒಂದು ಸಮುದಾಯ ಏನಿದೆ ಕೊಡಗಿನ ಸಮುದಾಯಕ್ಕೆ, ಅವರು ಇಲ್ಲಿವರೆಗೂ ಕೂಡ ಕೊಡಗು ಸಮುದಾಯ ನಾವು ಕಾಂಗ್ರೆಸ್ಗೆ ತುಂಬಾ ಹೊರತಾಗಿದ್ರು. ಅವರು ಪನ್ನಣ್ಣ ಬಂದ್ಮೇಲೆ ಕಾಂಗ್ರೆಸ್ಗೆ ಅವರೊಂದು ಬೆಳ್ಳಿ ಚುಕ್ಕಿಯಾಗಿ ಕಂಡು ಅದನ್ನ ಹಳೇದೆಲ್ಲವನ್ನು ಮರೆತು ಹೋತು. ಎಲ್ಲರೂ ಕೂಡ ಒಕ್ಕಲಿಂದ ಅವರನ್ನ ನಾಯಕರಂತ ಒಪ್ಕೊಂಡ್ರು. ಇವತ್ತು ಆಗ್ದಲ್ಲಿರೋದು ಕೊಡಗಿಗೆ ನಷ್ಟ ಆಗಿದೆ. ಈ ನಷ್ಟವನ್ನು ತುಂಬಕ್ಕೆ ಸಾಕಷ್ಟು ದಾರಿಗಳಿದೆ. ಹಲವಾರು ಇನ್ನೂ ಸ್ಟ್ಯಾಚ್ಯುಟರಿ ಅಪಾಯಿಂಟ್ಮೆಂಟ್ಗಳಾಗುತ್ತೆ. ಜೊತೆಗೆ ಕೊಡಗಿನಲ್ಲಿ ಯಾರ್ಯಾರು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡಿದ್ದಾರೆ ಅವರೆಲ್ಲನೂ ಪುನಃ ಅವರನ್ನ ಮುಖ್ಯವಾಹಿನಿಗೆ ತಂದು ಅವರೆಲ್ಲರೂ ಕೂಡ ಅಧಿಕಾರಗಳನ್ನು ಕೊಟ್ಟು ಕೊಡಗಿನ ಮುಂದಿನ ದಿವಸಗಳಲ್ಲಿ ಕೊಡಗು ಮತ್ತೊಮ್ಮೆ ಮುಂಚೂಣಿಯಲ್ಲಿರಬೇಕು, ಮತ್ತೆ ಕಾಂಗ್ರೆಸ್ ಬರಬೇಕು ಅಲ್ಲಿ. ಅಷ್ಟೇ ಅಂತ ಅಲ್ಲ, ಇನ್ನು ಡಿಲಿಮಿಟೇಷನ್ಗಳು ಬಂದಾಗ ಅಲ್ಲಿಯ ಪರಿಸ್ಥಿತಿ ಬದಲಾವಣೆ ಆಗುತ್ತದೆ. ನಮಗೊಂದು MP ಸೀಟು ಸಿಕ್ಕುವಂತ ಒಂದು ಭರವಸೆ ಇದೆ ಇದರಲ್ಲಿ. ಈ ದೃಷ್ಟಿಯಲ್ಲಿ ಈಗಲಿಂದಲೇ ನಾವು ಕಾರ್ಯಪ್ರವೃತ್ತರಾಗಿ ಮತ್ತೆ ನಾವು ಕಾರ್ಯಕರ್ತರನ್ನ ಹತ್ತಿರದಲ್ಲಿ ನಾವು ಮನವೊಲಿಸ್ಕೊಬೇಕಾಗುತ್ತೆ. ಅವ್ರ ಹತ್ರ ಹೋಗಿ ನಾವು ಅವರ ದುಃಖ ದುಮ್ಮಾನಗಳನ್ನ, ಕಷ್ಟಗಳನ್ನು ಕೇಳ್ಕೊಂಡು ಪರಿಹಾರ ಮಾಡಿದ್ದೇ ಆದಲ್ಲಿ ಕಾಂಗ್ರೆಸ್ಸನ್ನ ಇನ್ನ ಯಾವುದೇ ಕಾರಣದಿಂದ 10-15 ವರ್ಷ ಕಾಂಗ್ರೆಸ್ ಅಲ್ಲಾಡ್ಸಕ್ಕಾಗಲ್ಲ. ಆ ಥರ ಆಗ್ಬೇಕಾದ್ರೆ ಮುಂದಿನ ದಿನಗಳಾದ್ರೂ ಕೂಡ ಅವ್ರಿಗೆ ಅಧಿಕಾರ ಸಿಕ್ಲಿ ಅಂತ ನಾನು ಆಶಿಸ್ತೇನೆ. ಹಿಂದೆ ಕಾಂಗ್ರೆಸ್ ಸರ್ಕಾರವಿದ್ದಾಗ ಬರೋಬ್ಬರಿ 3 ಸಚಿವರನ್ನು ಕೊಡಗಿಗೆ ನೀಡಲಾಗಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಒಂದು ಕ್ಷೇತ್ರ ಕೂಡ ಕಡಿತವಾಗಿದೆ. ಇರುವ 2 ಕ್ಷೇತ್ರಗಳಿಂದ ಒಬ್ಬರಿಗಾದರೂ ಮಂತ್ರಿ ಸ್ಥಾನ ನೀಡಬೇಕಿತ್ತು ಎಂಬುದು ಕೇವಲ ಕಾಂಗ್ರೆಸ್ಸಿಗರ ಬೇಡಿಕೆಯಲ್ಲ, ಇಡೀ ಕೊಡಗಿನ ಬೇಡಿಕೆ. ಪೊನ್ನಣ್ಣ ಅವರ ಸಾಧನೆಗಳನ್ನು ಪರಿಗಣಿಸಿ ಹೊಸ ಹುದ್ದೆ ನೀಡಿದ್ದರೂ ಮಂತ್ರಿ ಸ್ಥಾನ ಬೇಕೆಂಬ ನಮ್ಮ ಬೇಡಿಕೆ ಈಡೇರದಿರುವುದು ಬೇಸರ ತಂದಿದೆ ಎನ್ನುತ್ತಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ. ಡೆಪ್ಟಿ ಸ್ಪೀಕರ್ ಸಿಕ್ಕಿದ್ದು ಇವತ್ತು ಹೈಕಮಾಂಡ್ ತೀರ್ಮಾನ ಮಾಡಿ ಒಂದು ಸ್ಥಾನ ಕೊಡ್ಬೇಕು. ಅವರು ರಾಜ್ಯದಲ್ಲಿ ಅವರ ಮೇಲೆ ಇರುವಂತ ಒಂದು ಇದ್ರ ಮೇಲೆ ಅವರು ಮಾಡಿದಂತ ಕಳೆದ ಸರ್ಕಾರ ಜೊತೆ ಇದ್ದಂತ ಒಂದು ವ್ಯವಹಾರ ಇದನ್ನೆಲ್ಲ ನೋಡಿ ಅವರಿಗೆ ಒಂದು ಇವತ್ತು ಉಪ ಸ್ಪೀಕರ್ ಅನ್ನು ಕೊಟ್ಟಿದ್ದಾರೆ, ಉಪಸಭಾ ಇದಾಗಿ ಡೆಪ್ಟಿ ಸ್ಪೀಕರ್ ಆಗಿ. ಆದ್ರೆ ನಮ್ಮೆಲ್ಲ ಅಭಿಲಾಷೆ ಏನಿತ್ತಂದ್ರೆ ಜಿಲ್ಲೆಗೆ ಒಂದು ಮಂತ್ರಿ ಬೇಕಂತ ಇತ್ತು. ಆದ್ರೆ ಮಂತ್ರಿ ನಮಗೆ ಸಿಕ್ಕಿಲ್ಲ. ಕಳೆದ 22 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಇವತ್ತು 2 ಸ್ಥಾನಗಳು ಕೊಡಗಿನಲ್ಲಿ ಗೆಲ್ಸ್ಕೊಟ್ಟಿದೆ. ಆದ್ರೆ ಅದರಲ್ಲಿ ನಾವು ಈ ಬಾರಿ ನಮಗೆ ಒಂದು ಮಂತ್ರಿ ಸಿಗ್ತದೆ ಅಂತ ಹೇಳೋದು, 2 ಶಾಸಕರು ಒಬ್ರು ಸಿಗ್ತದೆ ಅಂತ ಹೇಳೋದು ತುಂಬಾ ಇಡೀ ಜಿಲ್ಲೆಯ ಜನರ ಒಂದು ವಾದವು ಕೂಡ ಇತ್ತು, ಮತ್ತೆಲ್ಲರದ್ದು ಮನದಾಳ ಕೂಡ ಆಗಿತ್ತು. ಆದ್ರೆ ಇವತ್ತು ಸಿಕ್ಕಿಲ್ಲ. ಆದ್ರೆ ಹೈಕಮಾಂಡ್ ಕೂಡ ರಾಜ್ಯದಲ್ಲಿ ಕೆಲವೊಂದು ರಾಜ್ಯದಲ್ಲಿ ಪ್ರಾದೇಶಿಕವಾಗಿ ಜಿಲ್ಲೆಯ ಒಂದು ಸಮತೋಲನ ಮತ್ತು ಸಾಮಾಜಿಕ ನ್ಯಾಯಗಳು ಕೊಡೋ ರೀತಿಯಲ್ಲಿ ಹೈಕಮಾಂಡ್ ತುಂಬಾ ಸರ್ಕಸ್ ಮಾಡಿ ಇವತ್ತು ನಮಗೆ ಸಚಿವ ಸ್ಥಾನ ಜಿಲ್ಲೆಯ ಪ್ರತಿನಿಧಿಯಲ್ಲಿ ನಮಗೆ ಸಿಕ್ಕಿಲ್ಲ. ಅದರಿಂದ ಮುಂದಿನಗಳಾದ್ರೂ ಹೈಕಮಾಂಡ್ಗೆ ನಾವು
ಒತ್ತಾಯ ಮಾಡ್ತಿದೀವಿ, ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೊಡ್ಲೇಬೇಕಂತ. ಆದ್ರೆ ಸದ್ಯಕ್ಕೆ ಈಗ ಡೆಪ್ಟಿ ಸ್ಪೀಕರ್ ಆಗಿ ಪೊನ್ನಣ್ಣನವರನ್ನ ಆರಿಸಿದಕ್ಕೆ ನಾವು ಅದನ್ನ ಸ್ವಾಗತ ಕೂಡ ಮಾಡ್ತೀವಿ. ಆದರೆ ಎಸ್ ಪೊನ್ನಣ್ಣ ಅವರಿಗೆ ಮಂತ್ರಿ ಸ್ಥಾನ ಸಿಗದಿರುವುದು ಆಶ್ಚರ್ಯವೇನನ್ನು ತಂದಿಲ್ಲ ಎನ್ನುತ್ತಾರೆ ಹಿರಿಯ ಪತ್ರಕರ್ತ ಕಣಿವೆ ಭರದ್ವಾಜ್. ಸಂಪುಟ ರಚನೆಗೆ ಕೆಲವಾರು ಮಿತಿಗಳನ್ನು ಪಾಲಿಸಬೇಕಾಗಿರುವುದರಿಂದ ಅರ್ಹರಿಗೆ ಅವಕಾಶ ತಪ್ಪಬಹುದು. ಇಂತಹ ಸನ್ನಿವೇಶಗಳಲ್ಲೂ ಎಸ್ ಪೊನ್ನಣ್ಣ ಅವರಿಗೆ ಉಪಸಭಾಪತಿ ಸ್ಥಾನ ನೀಡುವ ಮೂಲಕ ಕೊಡಗನ್ನು ಕಡೆಗಣಿಸಿಲ್ಲ ಎಂಬ ಸಂದೇಶ ನೀಡಲಾಗಿದೆ. ಹಿಂದೆ ಕೊಡಗಿಗೆ 3 ಸಚಿವ ಸ್ಥಾನ ನೀಡಲಾಗಿತ್ತಾದರೂ ಆಗಿನ ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ವ್ಯತ್ಯಾಸವಿದೆ ಎಂದು ಭಾರದ್ವಾಜ್ ವಾದಿಸಿದ್ದಾರೆ. ಅದೇ ಪೊನ್ನಣ್ಣ ಅವರಿಗೆ ಸಿಗದೇ ಇದ್ದಿದ್ದು ಮಂತ್ರಿಗಿರಿ ಆಶ್ಚರ್ಯ ಏನಾಗ್ಲಿಲ್ಲ. ಮಂತ್ರಿ ಮಂಡಲಕ್ಕೆ ಈಗ ಹಾಕಿರುವಂತಹ ಮಿತಿ ಏನಿದೆ, ಆ ಮಿತಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗತ್ತೆ. ಆ ಮಿತಿ ಇರೋದ್ರಿಂದ ತುಂಬಾ ಜನ ಅರ್ಹರಿಗೆ ಮಂತ್ರಿ ಪದವಿ ತಪ್ಪು ಹೋಗುತ್ತೆ. ಅದು ಬಹಳ ಸಹಜ. ಪೊನ್ನಣ್ಣ ಅವರಿಗೆ ಇದು ಹಿನ್ನಡೆ ಅಂತ ನಾನೇನು, ಪೊನ್ನಣ್ಣ ತುಂಬಾ ಜನ ಮೊದಲ ಸಲ ಆಯ್ಕೆಯಾದವರಿದ್ದಾರೆ. ಪೊನ್ನಣ್ಣನವರಿಗೆ ಇದರ ನಡುವೆ ಕೂಡ ಅವರಿಗೆ ಡೆಪ್ಯೂಟಿ ಸ್ಪೀಕರ್ಶಿಪ್ ಸಿಕ್ಕಿರೋದು ಹೈಕಮಾಂಡ್ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಇವರನ್ನು ತುಂಬಾ ಕಡೆಗಣನೆ ಮಾಡಿಲ್ಲ ಅನ್ನೋದಕ್ಕೊಂದು ಸೂಚನೆ ಆಗುತ್ತೆ ಹೊರತು, ನನಗನ್ಸೋ ಪ್ರಕಾರ ಪೊನ್ನಣ್ಣ ಅವರಿಗೆ ಮಂತ್ರಿ ಪದವಿ ಕೊಡಗು ಜಿಲ್ಲೆ ಹಿತದೃಷ್ಟಿಯಿಂದ ನೋಡಿದ್ರೆ ಸಿಗಬೇಕಾಗಿತ್ತು. ಸಿಗದೇ ಇದ್ದಿದ್ದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಇದರಲ್ಲಿ ಆಶ್ಚರ್ಯ ಪಡುವಂತದ್ದೇನಿಲ್ಲ. ಸರ್, ಹಿಂದೆ ಹಾ. 3 ಜನ ಮಂತ್ರಿಯನ್ನ ಕೊಟ್ಟಿತ್ತು ಕಾಂಗ್ರೆಸ್. ಸುಮಾ ವಸಂತ, ಟಿ.ಜಾನ್, ಎಂ.ಎಂ. ನಾಣೆ. ಇಲ್ಲ ಅವಾಗ ನೀವು ನೋಡ್ಬೇಕಾಗಿತ್ತು, ಮಂತ್ರಿ ಮಂಡಲಕ್ಕೆ ಒಂದು ಮಿತಿ ಅಂತ ಇರ್ಲಿಲ್ಲ. ಈಗ 15%, 20% ಏನು ಅಂತ ಒಂದು ಮಿತಿ ಹಾಕಿದ್ದಾರೆ. ಟೋಟಲ್ ಇದಿದಾರಲ್ಲ ಸದಸ್ಯರು, ಅದಕ್ಕೆ ಅನುಗುಣವಾಗಿ ಒಂದು ಮಿತಿ ಇದೆ. ಆವಾಗೆಲ್ಲ ಆ ಮಿತಿ ಇರ್ಲಿಲ್ಲ. 50 ಜನನು ಮಾಡ್ಕೋಬಹುದಿತ್ತು, 60 ಜನರನ್ನು ಮಾಡ್ಕೋಬಹುದಿತ್ತು. ಆ ಮಿತಿಗಳಿಲ್ಲದಂತ ಜಮಾನದಲ್ಲಿ ಅವೆಲ್ಲ ನಡೀತು ಅಷ್ಟೇ. ಈಗ ಏನಾದ್ರೂ ಆಗಿದ್ರೆ 3 ಜನರಿಗೂ ಸಿಗ್ತಾ ಇತ್ತಿಲ್ಲ. ಇದು ನಿಜವಾದ ಕಾರಣ. ಮತ್ತೆ ಎರಡನೇದು, ರಾಜಕಾರಣದಲ್ಲಿ ಕೆಲವು ಸಲ ಏನಾಗುತ್ತೆ, ಸಿದ್ದರಾಮಯ್ಯನವರು ಇವ್ರನ್ನ ಶಿವಕುಮಾರ್ ಅವ್ರನ್ನ ಮಂತ್ರಿ ಮಾಡದೆ ಸುಮಾರು ದಿವಸ ಆಟ ಆಡಿಸಿದ್ರು. ಹೌದು, ನೀವು ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಅಂತದ್ದು ಪೊನ್ನಣ್ಣನವರ ಕೇಸಲ್ಲಿ ಇಲ್ಲ. ಇದು ಪ್ಯೂರ್ಲಿ ಏನು ಅಂತಂದ್ರೆ ಮಂತ್ರಿ ಮಂಡಲದ ವಿಸ್ತರಣೆಗೆ ಆ ಪರ್ಸೆಂಟೇಜ್ ಒಂದು ಹಾಕಿದೆ, ಅದ್ರ ಒಳಗಡೆನೇ ಕೆಲಸ ಮಾಡ್ಬೇಕು. ಹಂಗಾಗಿ ಇವೆಲ್ಲ ಆಗ್ತಾ ಇರೋದು. ಇಲ್ದೋದ್ರೆ ಪೊನ್ನಣ್ಣಂಗೆ ಸಿಕ್ತಿತ್ತು. 40 ಜನರನ್ನ ಮಂತ್ರಿ ಮಾಡ್ಬೋದು ಅಂತ ಆಗಿದ್ರೆ ಪೊನ್ನಣ್ಣಂಗೂ ಒಂದು ಖಾತೆ ಸಿಕ್ಬಿಡೋದು. ಹಂಗಿಲ್ಲ ಸ್ಥಿತಿ ಈಗ. ಅದು ವಿಷಯ. ಅಲ್ಲ, ಕೊಡಗನ್ನ ಕಡೆಗಣಿಸಿದ್ದಾರೆ ಅಂತ ಹೇಳುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಹೌದಾ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ಇವ್ರು ಬೆಳಿಗ್ಗೆ ಎದ್ರೆ 100 ಕೋಟಿ ತಂದೆ, 200 ಕೋಟಿ ತಂದೆ ಅಂತ ಇಬ್ರು ಶಾಸಕರು ಹೇಳ್ತಾರೆ. ಎಂತೆಂತ ದೊಡ್ಡ ತಲೆಗಳೆಲ್ಲ ಸುಮ್ಮನೆ ಕೂತ್ಕೊಂಡಿದಾವೆ ಈಗ. 6 ಸಲ ಗೆದ್ದವರು, 7 ಸಲ ಗೆದ್ದವರು. ಆ ಮಿತಿ ಇರೋದೇ ಈಗ ಎಲ್ಲರಿಗೂ ಪ್ರಾಬ್ಲಮ್ ಆಗಿರೋದು. ಅದಕ್ಕೋಸ್ಕರ ಈ ರಾಜಕೀಯ ಕಾರ್ಯದರ್ಶಿ, ಕಾನೂನು ಕಾರ್ಯದರ್ಶಿ ಅಂತೆಲ್ಲ ಹೊಸ ಹುದ್ದೆಗಳನ್ನ ಅದರಿಂದ ತಪ್ಪಿಸ್ಕೊಳಕ್ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಯಾವಾಗ ಸುಪ್ರೀಂ ಕೋರ್ಟ್ ಕಡಿವಾಣ ಹಾಕುತ್ತಾ ಗೊತ್ತಿಲ್ಲ. ಹೌದು. ಯಾರು ಮಂತ್ರಿ ಆಗ್ಬೇಕಾಗಿತ್ತು ಅವ್ರು ಆಗ್ಲಿಲ್ಲ ಅಂತ ತಕ್ಷಣ ಅವ್ರನ್ನ ಕರ್ನಾಟಕದ ಉಸ್ತುವಾರಿ ಮಾಡ್ಕೊಂಡು ಡೆಲ್ಲಿಲಿ ಒಬ್ಬರನ್ನ ಕೂರಿಸ್ತಾರೆ ಇವರು. ಬೇರೆ ಬೇರೆ ತರ ಪ್ರೊವೈಡ್ ಮಾಡಕ್ ನೋಡ್ತಾರೆ. ಹಿಂಗೆಲ್ಲ ಆಗ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ನಿಮ್ಮ ದೃಷ್ಟಿಯಿಂದ ಪೊನ್ನಣ್ಣನವ್ರನ್ನ ಕಡೆಗಣಿಸ್ಲಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಕಡೆಗಣಿಸ್ಲಿಲ್ಲ. ಕೊಡಗು ಜಿಲ್ಲೆಯಿಂದ ಆಯ್ಕೆಯಾಗಿರುವ 2 ಶಾಸಕರು ಪ್ರಭಾವಿಗಳು. ಅದರಲ್ಲೂ ಉನ್ನತ ವಿದ್ಯಾಭ್ಯಾಸ ಹೊಂದಿರುವ ಎಸ್ ಪೊನ್ನಣ್ಣ ವೃತ್ತಿಯಲ್ಲಿ ಹೈಕೋರ್ಟ್ ವಕೀಲರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವವರು. ಸ್ವಭಾವತಃ ಸೌಜನ್ಯವಂತರಾಗಿರುವ ಅವರು ಕೆಳವರ್ಗದ ಜನರ ನಾಡಿ ಮಿಡಿತ ಬಲ್ಲವರು. ಈ ದಿಸೆಯಲ್ಲಿ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಎಸ್ ಪೊನ್ನಣ್ಣ ಖಂಡಿತವಾಗಿ ಮಂತ್ರಿ ಆಗುತ್ತಾರೆ ಎಂದೇ ನಂಬಿದ್ದ ಜನರ ನಿರೀಕ್ಷೆಗಂತೂ ಪೆಟ್ಟು ಬಿದ್ದಿರುವುದು ಸತ್ಯ. ಚಿತ್ತಾರ ನ್ಯೂಸ್, ಮಡಿಕೇರಿ.